ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾದ ಸಂಸದೆ ಸುಮಲತಾ ಅಂಬರೀಶ್. ನನ್ನ ಭವಿಷ್ಯಕ್ಕಿಂತ ನನಗೆ ನನ್ನ ಜಿಲ್ಲೆ ಮುಖ್ಯ ಅಂದ ಸುಮಲತಾ. ಮಾಜಿ ಸಿಎಂ ಎಚ್ಡಿಕೆ ಪರ ಸ್ವಾಭಿಮಾನಿ ಲೇಡಿ ಕ್ಯಾಂಪೇನ್ ಪ್ರಣಾಳಿಕೆ ಬಿಡುಗಡೆ ಮಾಡಿದ ಕಾಂಗ್ರೆಸ್. ಕೆಪಿಸಿಸಿ ಕಚೇರಿಯಲ್ಲಿ ಮೊದಲ ಹಂತದಲ್ಲಿ ಚುನಾವಣೆ ನಡೆಯುವ ನಾಯಕರ ಜೊತೆಗೆ ಸಿಎಂ ಡಿಸಿಎಂ ಚರ್ಚೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟ ಗೋವಿಂದ ಕಾರಜೋಳ. ಕಾಂಗ್ರೆಸ್ ಅನ್ನ ಸೇರ್ತಾರ ಶಾಸಕ ಎಸ್ ಟಿ ಸೋಮಶೇಖರ್. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕಳೆದ ಮಂಡ್ಯ ಲೋಕ ಚುನಾವಣೆಯಲ್ಲಿ ಸ್ವಾಭಿಮಾನದ ಪತಾಕೆ ಹಾರಿಸಿ ಗೆದ್ದು ಬಿಗಿದ್ದ ಸುಮಲತಾ ಅಂಬರೀಶ್ ಇವತ್ತು ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ. ಯಡಿಯೂರಪ್ಪ ವಿಜಯೇಂದ್ರ ಸಮ್ಮುಖದಲ್ಲಿ ಮಂಡ್ಯ ಬೆಂಬಲಿಗರ ಜೊತೆ ಬಿಜೆಪಿಗೆ ಸೇರಿರುವ ಸುಮಲತಾ ಅಂಬರೀಶ್ಗೆ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಯಡಿಯೂರಪ್ಪ ಪಕ್ಷದ ಶಾಲ್ ಹಾಕಿ ಪಕ್ಷಕ್ಕೆ ಸೇರಿಸಿಕೊಂಡ್ರು. ಇದೇ ವೇಳೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸುಮಲತಾ ಅವರಿಗೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವದ ಪತ್ರ ಕೊಟ್ಟಿದ್ದು, ಇವತ್ತಿನ ದಿನ ನನ್ನ ರಾಜಕೀಯ ಜೀವನದಲ್ಲಿ ಮಹತ್ವ ಪಡೆದುಕೊಂಡ ಸುದಿನ. 5 ವರ್ಷದ ಹಿಂದೆ ಮೋದಿ ಅವರು ಮಂಡ್ಯಕ್ಕೆ ಬಂದಿದ್ರು. ಅವರು ನನ್ನ ಪರ ಮತ ಕೇಳಿ ಜನರ ಸಹಕಾರ ಕೇಳಿದ್ರು. ಇದನ್ನು ನಾನು ಯಾವತ್ತೂ ಮರೆಯಲ್ಲ ಅಂದ್ರು. ನನಗೆ ನನ್ನ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ. ನನ್ನ ಭವಿಷ್ಯಕ್ಕಿಂತ ನನ್ನ ಜಿಲ್ಲೆ, ರಾಜ್ಯ, ದೇಶ ಮುಖ್ಯ. ಬಿಜೆಪಿ ಸೇರಿದಕ್ಕೆ ಅತ್ಯಂತ ಹೆಮ್ಮೆ, ಸಂತೋಷ ಆಗಿದೆ ಅಂದ್ರು. ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು 5 ವರ್ಷದ ಹಿಂದೆ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಆವತ್ತಿನ ದಿನ ನಾನು ಪಕ್ಷದಲ್ಲಿ ಇರಲಿಲ್ಲ. ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ನನ್ನ ಪರವಾಗಿ ಮತಗಳನ್ನ ಕೇಳಿ ಸಹಕಾರವನ್ನ ಕೊಡಿ ಅಂತ ಜನರಲ್ಲಿ ಪ್ರಚಾರ ಮಾಡಿದ್ದನ್ನ ನಾನು ಎಂದೆಂದಿಗೂ ಮರೆಯುವಂಥದ್ದಿಲ್ಲ. ಭಾರತೀಯ ಜನತಾ ಪಕ್ಷ ಸೇರುವುದೇ ಉತ್ತಮ ಒಂದು ನನ್ನ ಆಯ್ಕೆ ಆಗಿರುತ್ತೆ ಅಂತ ನನಗೆ ಅನಿಸಿತ್ತು. ಮಂಡ್ಯ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದೆ ಸುಮಲತಾ ಅಂಬರೀಶ್ ರವರು ದೇಶದ ಒಂದು ಸುರಕ್ಷತೆ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿದ್ದಾರೆ. ರಾಜ್ಯದ ಅಧ್ಯಕ್ಷರಾಗಿ ಹೃತ್ಪೂರ್ವಕವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಿಜೆಪಿ ಸೇರ್ಪಡೆಗೂ ಮೊದಲು ಸುಮಲತಾ ಅಂಬರೀಶ್ ಅವರ ಸಮಾಧಿಗೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದರು. ಬಿಜೆಪಿಗೆ ಸಂಸದೆ ಸುಮಲತಾ ಸೇರ್ಪಡೆಗೊಂಡ ಬೆನ್ನಲ್ಲೇ ಮಂಡ್ಯದಲ್ಲಿ ಚುನಾವಣಾ ಪ್ರಚಾರ ಕೈಗೊಳ್ಳುವ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ತಮ್ಮನ್ನ ಭೇಟಿಯಾದ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಸಹಕಾರ ಕೊಡುವಂತೆ ಕೇಳಿದ್ದಾರೆ. ಆದರೆ ಚುನಾವಣಾ ಪ್ರಚಾರ ಮಾಡಿ ಅಂತ ಕೇಳ್ಕೊಂಡಿಲ್ಲ. ಪಕ್ಷ ಏನ್ ಸೂಚನೆ ಕೊಡುತ್ತೋ ಅದರಂತೆ ಚುನಾವಣಾ ಪ್ರಚಾರದಲ್ಲಿ ತೊಡಗೋದಾಗಿ ಸುಮಲತಾ ಹೇಳಿದ್ದಾರೆ. ಪುತ್ರ ಅಭಿಷೇಕ್ ಅಂಬರೀಶ್ ರಾಜಕೀಯ ಪ್ರವೇಶ ಮಾಡುವುದಿಲ್ಲ ಅಂತಲೂ ಹೇಳಿದ್ದಾರೆ. ಯಶ್ ದರ್ಶನ್ ನಿಲುವು ಸದ್ಯಕ್ಕೆ ಅಪ್ರಸ್ತುತ ಅಂತಲೂ ಸುಮಲತಾ ಹೇಳಿದ್ದು, ಏನು ತಾಯಿ ಕೈಗೊಂಡ ನಿರ್ಧಾರಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತಲೂ ಸುಮಲತಾ ಪುತ್ರ ಅಭಿಷೇಕ್ ಅಂಬರೀಶ್ ಹೇಳಿದ್ದಾರೆ. ಇಲ್ಲ, ನನಗೆ ಈವರೆಗೂ ಆ ರೀತಿಯ ಆಹ್ವಾನ ಏನಿಲ್ಲ. ಸಹಕಾರ ಕೇಳಿದ್ದಾರೆ ಅವತ್ತಿನ ದಿನ ಮನೆಗೆ ಬಂದಾಗ. ಬಿಟ್ರೆ ಇನ್ನೇನಿದ್ರು ಪಕ್ಷದ ವತಿಯಿಂದ ನನಗೆ ಬರಬೇಕು, ಅವರೇ ಪ್ಲಾನ್ ಮಾಡಿ ಕೊಡ್ತಾರೆ. ಆ ರೀತಿ ನಾನು ಎಲ್ಲಿ ಹೋಗ್ಬೇಕು ಅನ್ನೋದು ಪಕ್ಷದಿಂದಲೇ ಆಗಿದೆ. ಅಭಿಷೇಕ್ ಅಂಬರೀಶ್ ಅಟ್ ಪ್ರೆಸೆಂಟ್ ಪಾಲಿಟಿಕ್ಸ್ಗೆ ಇಲ್ಲ ಅವರು. ಸೊ ಹಾಗಾಗಿ ಅವ್ರದ್ದು ಈಗ ಪೊಲಿಟಿಕಲ್ ನಡೆ ಏನೂ ಇರಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಅಪ್ರಸ್ತುತ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ನಾನು ಚುನಾವಣೆಯ ಒಂದು ಕಣದಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ನ್ಯಾಯಪತ್ರ ಹೆಸರಿನಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು. ಪ್ರಣಾಳಿಕೆ ಬಿಡುಗಡೆ ವೇಳೆ ಮಾಜಿ ಅಧ್ಯಕ್ಷರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಮಾಜಿ ಹಣಕಾಸು ಸಚಿವ, ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಪಿ ಚಿದಂಬರಂ ಭಾಗಿಯಾಗಿದ್ರು. ಪ್ರಣಾಳಿಕೆಯಲ್ಲಿ ಸಾಮಾಜಿಕ ನ್ಯಾಯ, ಲಿಂಗ ಸಮಾನತೆ, ಅಲ್ಪಸಂಖ್ಯಾತರ ವೈಯಕ್ತಿಕ ಕಾನೂನುಗಳ ಸುಧಾರಣೆ, ಹಿರಿಯ ನಾಗರಿಕರು, ಅಂಗವಿಕಲ ಅಭ್ಯುದಯಕ್ಕೆ ಒತ್ತು ಕೊಡಲಾಗುತ್ತೆ ಅಂದ್ರು. ಅಗ್ನಿಪಥ್ ರದ್ದು, ಸಾಮಾಜಿಕ, ಆರ್ಥಿಕ ಮತ್ತು ಜಾತಿ ಜನಗಣತಿ, ಎಸ್ಸಿ, ಎಸ್ಟಿ ಮತ್ತು ಒಬಿಸಿಗೆ 50% ಮೀಸಲಾತಿ ಕೊಡೋಕೆ ಕಾನೂನು, ಆರ್ಥಿಕ ಹಿಂದುಳಿದ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ 10% ಮೀಸಲಾತಿ ಸೇರಿದಂತೆ ಸಮಾನತೆ, ಸಾಮಾಜಿಕ ನ್ಯಾಯದಡಿ ಹಲವು ಯೋಜನೆ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಸಾಮಾಜಿಕ ನೆರವು ಕಾರ್ಯಕ್ರಮದ ಅಡಿಯಲ್ಲಿ ಹಿರಿಯ ನಾಗರಿಕರು, ವಿಧವೆಯರು ಮತ್ತು ಅಂಗವಿಕಲ ವ್ಯಕ್ತಿಗಳಿಗೆ ಪಿಂಚಣಿಗೆ ಕೇಂದ್ರ ಸರ್ಕಾರದ ಕೊಡುಗೆಯನ್ನ ಹೆಚ್ಚಿಸುವುದು, ತಿಂಗಳಿಗೆ 1,000 ರೂಪಾಯಿ ಕೊಡುವುದು, ಮಹಿಳೆ ಮತ್ತು ಮಹಿಳಾ ಸಬಲೀಕರಣ ಅಡಿಯಲ್ಲಿ ಬಡ ಭಾರತೀಯ ಪ್ರತಿ ಕುಟುಂಬಕ್ಕೆ ಬೇಷರತ್ ನಗದು ವರ್ಗಾವಣೆಯಾಗಿ ವರ್ಷಕ್ಕೆ 1 ಲಕ್ಷ ಕೊಡಲು ಮಹಾಲಕ್ಷ್ಮಿ ಯೋಜನೆ ಜಾರಿ ಮಾಡುವುದಾಗಿ ಹೇಳಿಕೆ ಕೊಟ್ಟಿದ್ದು. ಪ್ರಣಾಳಿಕೆ ಬಗ್ಗೆ ಮಾತಾಡಿರುವ ಎಐಸಿಸಿ ಅಧ್ಯಕ್ಷ ಖರ್ಗೆ, ಬಡವರಿಗಾಗಿ ನಮ್ಮ ಪ್ರಣಾಳಿಕೆಯನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ನಮಗೆ ಎಷ್ಟೇ ನಷ್ಟವಾದರೂ ಬಡ ಜನರಿಗಾಗಿ ಮಾಡಿ ತೋರಿಸಿದ್ದೀವಿ. ವಿಪಕ್ಷ ನಾಯಕರನ್ನ ಜೈಲಲ್ಲಿಟ್ಟು ಚುನಾವಣೆ ಮಾಡಲಾಗ್ತಾ ಇದೆ. ನಮ್ಮ ಪಕ್ಷದ ಖಾತೆಯನ್ನ ಸಂಪೂರ್ಣ ಮುಟ್ಟುಗೋಲು ಹಾಕಲಾಗಿದೆ. ಮೋದಿಯನ್ನ ತೆಗೆದು ಹಾಕೋದೇ ನಮ್ಮ ಮುಂದಿರುವ ಗುರಿಯಾಗಿದೆ ಅಂದ್ರು. ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೆ, ನಾವು ಇಂಡಿಯಾ ಮೈತ್ರಿಕೂಟವನ್ನ ಮಾಡ್ಕೊಂಡಿದ್ದೀವಿ. ನಾವು ಸದ್ಯ ಚುನಾವಣೆಯನ್ನ ಗೆಲ್ಲುವತ್ತ ನೋಡ್ತಾ ಇದ್ದೀವಿ. ಚುನಾವಣೆಯಲ್ಲಿ ಗೆದ್ದ ನಂತರ ಮೈತ್ರಿಕೂಟದಲ್ಲಿ ನಿರ್ಧಾರ ಮಾಡಲಾಗುತ್ತೆ ಅಂದ್ರು. ಮೊದಲ ಹಂತದ ಚುನಾವಣೆ ನಡೆಯುವ 14 ಕ್ಷೇತ್ರದ ನಾಯಕರ ಜೊತೆಗೆ ಸಿಎಂ ಹಾಗೂ ಡಿಸಿಎಂ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಸಿದ್ದಾರೆ. ಈ ವೇಳೆ 14 ಕ್ಷೇತ್ರಗಳ ಸ್ಥಿತಿಗತಿಯ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಸಭೆಯಲ್ಲಿ ವಿರೋಧಿಗಳನ್ನ ಒಲಿಸಿಕೊಳ್ಳಲು ಸಚಿವರು ಹಾಗೂ ಅಭ್ಯರ್ಥಿಗಳಿಗೆ ಸಿಎಂ ಡಿಸಿಎಂ ಕಿವಿಮಾತನ್ನ ಹೇಳಿದ್ದಾರೆ. ಡಿಸಿಎಂ ಡಿಕೆಶಿ ಸಮಾವೇಶ ಆಯೋಜನೆಯ ವೇಳೆ ಜನರಿಗೆ ಗ್ಯಾರಂಟಿ ಸ್ಕೀಮ್ ತಲುಪುವಂತೆ ನೋಡಿಕೊಳ್ಳಿ ಅಂತ ಹೇಳಿದ್ರು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗೆಲ್ಲಲು ದೋಸ್ತಿ ತಂತ್ರಗಾರಿಕೆ ಶುರು ಮಾಡಿಕೊಂಡಿದ್ರು. ರಾಮನಗರ ವಿಧಾನಸಭಾ ಕ್ಷೇತ್ರದ ಸಮನ್ವಯ ಕುರಿತು ಇವತ್ತು ಬಿಜೆಪಿ ಜೆಡಿಎಸ್ ಶಾಸಕ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ನಿವಾಸದಲ್ಲಿ ಸಭೆ ನಡೆಯಿತು.
ಸಭೆಯಲ್ಲಿ ಕುಮಾರಸ್ವಾಮಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್, ಸಿಪಿ ಯೋಗೇಶ್ವರ್, ಶಾಸಕ ಮುನಿರತ್ನ, ಮಾಜಿ ಶಾಸಕ ಮಂಜುನಾಥ್ ಭಾಗಿಯಾಗಿದ್ರು. ಸಭೆಯ ಬಗ್ಗೆ ಪ್ರತಿಕ್ರಿಯಿಸಿದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಉಸ್ತುವಾರಿ ಅಶ್ವಥ್ ನಾರಾಯಣ್, ಇಬ್ಬರು ಡಾಕ್ಟರ್ಗಳು ಕೂಡ ಚಿಕಿತ್ಸೆ ಕೊಡುವುದಕ್ಕೆ ರೆಡಿಯಾಗಿದ್ದೇವೆ ಅಂತ ಹೇಳಿದ್ರು. ಈ ಬಾರಿ ಮೈತ್ರಿ ಅಭ್ಯರ್ಥಿ ಗೆಲ್ತಾರೆ. ಜನಬಲ ಡಾಕ್ಟರ್ ಮಂಜುನಾಥ್ ಪರ ಇದೆ, ಹಣಬಲ ಡಿಕೆಶಿ ಕಡೆ ಇದೆ ಅಂತ ಹೇಳಿ ಕುಟುಕಿದ್ದಾರೆ. ಈ ಗ್ಯಾರಂಟಿ ಕಾರ್ಡ್ ನಾನು ಕಳಿಸ್ಕೊಡ್ತೀನಿ, ಮನೆ ಮನೆಗೆ ಹಂಚಿ. ನಾವು ಹೆಂಗೆ ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ ಇದನ್ನ ನಾವು ಕಾರ್ಯರೂಪಕ್ಕೆ ತಂದಿದ್ದೇವೆ, ರಾಷ್ಟ್ರ ಮಟ್ಟದಲ್ಲೂ ಅದೇ ರೀತಿ ತರ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಇವತ್ತು ನಾವು ಬದ್ಧತೆಯನ್ನು ನಾವು ವ್ಯಕ್ತಪಡಿಸಿದ್ದೇವೆ. ಸಿದ್ದರಾಮಯ್ಯ ಅವ್ರಿಗೆ ಓಟ್ ಹಾಕಿದ್ರು ಪ್ರಯೋಜನ ಇಲ್ಲ, ಶಿವಕುಮಾರ್ ಅವ್ರಿಗೆ ಓಟ್ ಹಾಕಿದ್ರು ಪ್ರಯೋಜನ ಇಲ್ಲ, ಸುರೇಶ್ ಕುಮಾರ್. ಯಾಕೆ ಅಂದರೆ ಇದು ಕೇಂದ್ರದ ಚುನಾವಣೆ, ಎಲ್ಲರಿಗೂ ಮೋದಿ ಬೇಕು, ಜನ ಬಲವೇ ಗೆಲ್ಲುತ್ತೆ ಅನ್ನೋಂಥ ಸಂದೇಶ ಕೊಡುವಂಥದ್ದು ಬಹಳ ಮುಖ್ಯವಾಗಿದೆ. ಸಿದ್ದರಾಮಯ್ಯನವ್ರ ಗ್ಯಾರಂಟಿ ಯಾವುದೂ ಗ್ಯಾರಂಟಿ ಇಲ್ಲ, ಇದು ಬರೀ ಸಾಲದ ಗ್ಯಾರಂಟಿ. ಸಾಲ ತಗೊಂಬಂದು 1,05,000 ಕೋಟಿ ಇವತ್ತು ಈ ವರ್ಷ ಸಾಲ ತಗೊಂಡಿರುತ್ತೆ. ಗೋ ಬ್ಯಾಕ್ ಕಾರಜೋಳ ಎಂದ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ 2018ರಲ್ಲಿ ತವರು ಜಿಲ್ಲೆಯಲ್ಲಿ 30,000 ಅಂತರದಲ್ಲಿ ಸೋಲನ್ನ ಅನುಭವಿಸಿದ್ದನ್ನ ನೆನಪು ಮಾಡಿಕೊಳ್ಳಿ. ನಾವು ಕೈ ಹಿಡಿದು 1,600 ಮತಗಳ ಅಂತರದಿಂದ ಗೆದ್ದಿದ್ದೀವಿ. ಅವರನ್ನ ರಾಜಕೀಯವಾಗಿ ಜೀವಂತವಾಗಿ ಇಟ್ಟಿದ್ರೆ ಅದು ನಮ್ಮ ಜಿಲ್ಲೆಯವರು, ನಮ್ಮ ಜಿಲ್ಲೆಯ ಜನ ಗೆಲ್ಲಿಸಿದ್ದಕ್ಕೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ. ಇಲ್ಲವಾಗಿದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅಂತ ಬೋರ್ಡ್ ಹಾಕಬೇಕಾಗಿತ್ತು. ಅವರು ನಮ್ಮ ಜಿಲ್ಲೆಯ ಜನರ ಋಣ ತೀರಿಸಲಿಲ್ಲ. ಸಿದ್ದರಾಮಯ್ಯ ಸತ್ಯ ಮಾತನಾಡದೆ ಬರೀ ಸುಳ್ಳೇ ಬಿತ್ತುತ್ತಿದ್ದಾರೆ ಅಂತ ತಿಳಿಸಿದ್ರು. ಸಿದ್ದರಾಮಯ್ಯನವ್ರು ನೆನಪು ಮಾಡ್ಕೊಳ್ಬೇಕು, 2018ರ ಚುನಾವಣೆ ಒಳಗ ಅವರು ತವರು ಜಿಲ್ಲೆಯಲ್ಲಿ 30,000 ಹೆಚ್ಚು ಅಂತರಲೆ ಸೋಲಿಸಿದ್ರು. ನಾವು ಕೈ ಹಿಡಿದು 1,600 ಓಟ್ಲೆ ಗೆಲ್ಲಿಸಿ ಅವ್ರನ್ನ ರಾಜಕೀಯದಲ್ಲಿ ಜೀವಂತವಾಗಿ ಇಟ್ಟಿದ್ರೆ ಅದು ನಮ್ಮ ಜಿಲ್ಲೆ, ನಾವು ನಮ್ಮ ಜಿಲ್ಲೆಯವರು ಅಂತ ಹೇಳ್ಬೋದು. ನಾವಂದ್ರೆ ನಾ BJP ಇರ್ಬೋದು, ಆದ್ರೆ ನಮ್ಮ ಜಿಲ್ಲೆ ಜನ ಓಟ್ ಹಾಕಿದ್ದಕ್ಕಾಗಿ ಇವತ್ತು ಅವರು ಮುಖ್ಯಮಂತ್ರಿ ಆದರೂ ಇರದಿದ್ರೆ ಮಾಜಿ CM ಸಿದ್ದರಾಮಯ್ಯ ಅಂತ ಬೋರ್ಡ್ ಹಾಕ್ಬೇಕಾಗ್ತದೆ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿರೋ ಬಿಜೆಪಿ ಶೋಭಾ ಕರಂದ್ಲಾಜೆಗೆ ಎಸ್ಟಿ ಸೋಮಶೇಖರ್ ಶಾಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡರ ಪರ ಪ್ರಚಾರ ಮಾಡುವುದಾಗಿ ಬೆಂಬಲ ಘೋಷಿಸಿದ್ದಾರೆ. ಇನ್ನು ಎಸ್ಟಿ ಸೋಮಶೇಖರ್ ರಾಜೀವ್ ಗೌಡ ಪರ ಪ್ರಚಾರ ಮಾಡುವುದಾಗಿ ಹೇಳಿದ್ದಾರೆ. ಯಶವಂತಪುರ ಕ್ಷೇತ್ರದಲ್ಲಿ ಬೆಂಬಲಿಗರ ಸಭೆಯಲ್ಲಿ ಚರ್ಚೆ ನಡೆಸಿ ಘೋಷಣೆ ಮಾಡ್ತಾರೆ. ಇನ್ನು ಇಲ್ಲಿ ತನಕ ಯಾರೊಬ್ಬರು ನನ್ನ ಬೆಂಬಲ ಕೊಡಿ ಅಂತ ಕೇಳಿಲ್ಲ. ನನ್ನ ಕ್ಷೇತ್ರದಲ್ಲಿ 7ರಿಂದ 8 ಬಾರಿ ಪ್ರಚಾರ ಮಾಡಿದ್ದೀನಿ. ಯಾರು ನನ್ನನ್ನು ಸಂಪರ್ಕ ಮಾಡದೆ ಪ್ರಚಾರ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಇದ್ದಕ್ಕಿದ್ದಂತೆ ಸಭೆಯನ್ನ ಕರೆದಿದ್ದೀನಿ ಅಂತ ತಿಳಿಸಿದ್ರು. ಇಷ್ಟೆಲ್ಲ ಆದ್ಮೇಲೆ ಸುಮ್ಮನೆ ಇದ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಮೂಲಕ ಕಾಂಗ್ರೆಸ್ ಸೇರುವ ಸುಳಿವನ್ನ ಕೊಟ್ರು. ಇದೇ ವೇಳೆ ನನಗೆ ಯಾವ ಹೈಕಮಾಂಡ್ ಕೂಡ ಇಲ್ಲ ಅಂತ ತಿಳಿಸಿದ್ರು. ಸಿಎಂ ಸಿದ್ದರಾಮಯ್ಯ ಏನೂ ಮಾಡೋದಿಲ್ಲ. ಒಂದಿಷ್ಟು ಮಂತ್ರಿಗಳನ್ನ ನನ್ನ ಹಿಂದೆ ಬಿಟ್ಟಿದ್ದಾರೆ. ದಿನಾ ಬೆಳಗ್ಗೆ ಬೈಯೋದೇ ಅವ್ರ ಕೆಲಸ. ಬೈಲಿಲ್ಲ ಅಂದ್ರೆ ಮಂತ್ರಿಗಿರಿಯಿಂದ ತೆಗೆದುಹಾಕ್ತೀನಿ ಅಂತ ಹೇಳ್ತಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ. ಇದರಲ್ಲಿ ಸಚಿವ ಸಂತೋಷ್ ಲಾಡ್ ಕೂಡ ಒಬ್ರು. ಈ ಹಿಂದೆ ಲಾಡ್ ಒಳ್ಳೆಯತನದಿಂದ ಮಾತನಾಡ್ತಾ ಇದ್ರು, ಆದ್ರೆ ಅವರಿಗೆ ನಮ್ಮನ್ನ ಬೈಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ದಿನಾಲೂ ಕೂಡ ಮೋದಿ ಅವರನ್ನ ಲಾಡ್ ಬೈತಿದ್ದಾರೆ. ಸಿದ್ದರಾಮಯ್ಯ ಅರ್ಧ ಸತ್ಯ ಅರ್ಧ ಸುಳ್ಳು ಹೇಳಿ ಜನರಲ್ಲಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ. UPA ಕಾಲದಲ್ಲಿ ದೇಶದ ಆರ್ಥಿಕ ಸ್ಥಿತಿ ಏನಿತ್ತು, ಇವತ್ತೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ದೇಶದ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಕಂಟ್ರೋಲ್ನಲ್ಲಿದೆ. ಬಿಜೆಪಿ ಪ್ರಚಂಡ ಬಹುಮತದಿಂದ ಗೆಲ್ಲಲಿದೆ ಅಂತ ಹೇಳಿದ್ದಾರೆ. ದೇಶದ ಆರ್ಥಿಕ ಸ್ಥಿತಿ UPA ಕಾಲದೊಳಗೆ ಏನಿತ್ತು, ಇವತ್ತು ಏನಿದೆ, ನೀವು ಕರ್ನಾಟಕದಲ್ಲಿ ಆ ರೇಷಿಯೋ ಬಿಟ್ಟು ಸಾಲ ಮಾಡ್ತಾ ಇದ್ದೀರಿ. ನೀವು ಅದನ್ನ ನೋಡ್ಕೊಡ್ರಿ. ಮೊದಲ ಏನ್ ಮಾತಾಡ್ತಾರೆ ಸಿದ್ದರಾಮಯ್ಯ ಬರೇ ಅರ್ಧ ಸತ್ಯವನ್ನ ಅಥವಾ ಅರ್ಧ ಸುಳ್ಳನ್ನು ಹೇಳಿ ಜನರಿಗೆ ಕನ್ಫ್ಯೂಸ್ ಮಾಡುವಂತ ಇದು ಸರಿಯಲ್ಲ ಸಿದ್ದರಾಮಯ್ಯನವ್ರಿಗೆ. ಅವ್ರು ತಾವೇನು ಮಾಡೋದಿಲ್ಲ. ದಿನ ಬೆಳಿಗ್ಗೆ ಎದ್ರೆ ಒಂದಿಷ್ಟು ಮಂತ್ರಿಗಳನ್ನು ಬಿಟ್ಟಾರೆ. ಆ ನಂತರ ಅವ್ರಿಗೆ ಮೋದಿ ಅವ್ರನ್ನ ಜೋಶಿ ಅವ್ರನ್ನ ಬೈ ಅಂತ ಹಚ್ಚಾರ ಅಷ್ಟೇ. ಬೈಲಿಲ್ಲ ಅಂದ್ರೆ ಮಂತ್ರಿಗಿರಿಂದ ತೆಗಿತೇನೆ ಅಂತ. ಪಾಪ ಅದ್ರಲ್ಲಿ ಲಾಡು ಇದ್ದಾರೆ. ಈ ಮೊದಲು ಒಳ್ಳೆತನದಿಂದ ಮಾತಾಡ್ತಾ ಇದ್ರು. ಅವ್ರಿಗೆ ಹೇಳ್ಯಾರ, ನೀವು ಬೈಲಿಲ್ಲ ಅಂತಂದ್ರೆ ನಿಮ್ಮನ್ನ ನಾನು ಮಂತ್ರಿ ಮಂಡಲದಿಂದ ತೆಗಿತೇನೆ ಅಂತ ದಿನಾ ಬೆಳಿಗ್ಗೆ ಮೋದಿ ಅವ್ರನ್ನ ಬೈತಾರೆ.